ಒಂದು 4 ಎಳ್ನೀರು ತಂದು ಕೊಡಿ. ದೈವ ಅಷ್ಟೇ ಕೇಳೋದು, ಮನುಷ್ಯ ಕೇಳೋದು 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂತ. ಆದರೆ ದೇವರು ಯಾವುದನ್ನು ದುಡ್ಡನ್ನು ಕೇಳೋದಿಲ್ಲ. ಕಣ್ಣೀರು ಹಾಕಿ ನನಗೆ ಕೇಳ್ಕೊಂಡೋಗಿ ಒಂದೇ ದಿವಸದಲ್ಲಿ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದು ಹಿರಿಯದೋಲ ಮಾರಿಗಿಡ ದೇವತ ಮನೆತ್ತಿ ಸಂತೋಷ ಸಂತೋಷ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನಾ. ವೀಕ್ಷಕರೇ, ನಾನಿವತ್ತು ಶ್ರೀ ಕಲ್ಕುಡ ಕೊಲ್ಲಾಟಿ ಸ್ವಾಮಿ ಕೊರಗಜ್ಜ ದೈವಸ್ಥಾನದಲ್ಲಿದ್ದೀನಿ. ಇಷ್ಟು ದಿನ ನಾನು ದೇವಸ್ಥಾನದಲ್ಲಿದ್ದೀನಿ ಅಂತಿದ್ದೆ, ಆದರೆ ಇವತ್ತು ನಾನು ದೈವಸ್ಥಾನದಲ್ಲಿದ್ದೀನಿ. ದೈವ ಅಂದರೆ ಏನು, ಅದರಲ್ಲೂ ಕೂಡ ಇವತ್ತು ತುಂಬ ಸ್ಪೆಷಲ್ ಆಗಿ ಕೋಲ ಸೇವೆ ನಡೀತಿದೆ. ಅಷ್ಟಕ್ಕೂ ಕೋಲ ಸೇವೆ ಅಂದರೆ ಏನು, ಕೋಲ ಸೇವೆನ ಯಾತಕ್ಕೋಸ್ಕರ ಮಾಡಬೇಕು, ಅದನ್ನು ಮಾಡೋರೇ ಒಂದು ಜನಾಂಗದವ್ರು ಇರ್ತಾರೆ, ಅದು ಯಾವ ಥರ ಅನ್ನೋದನ್ನೆಲ್ಲದನ್ನು ಕೂಡ ಇವತ್ತು ನಾವು ನೋಡೋಣ ಬನ್ನಿ. ವೀಕ್ಷಕರೇ, ಮೊದಲಿಗೆ ನಾವು ದೇವಸ್ಥಾನನ ಪ್ರವೇಶ ಮಾಡ್ತಿದ್ದಾಗೇನೆ ನೀವು ಇಲ್ಲಿ ನೋಡ್ಬೋದು ಕಲ್ಕುಡ ಮತ್ತು ಕೊಲ್ಲಾಟಿ ದೈವಗಳಿದ್ದಾವೆ. ಈ ದೇವರ ವಿಶೇಷತೆ ಏನು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ, ಇವತ್ತು ಕೇಳಿ ತಿಳ್ಕೊಬೇಕು. ಎಷ್ಟು ಒಂದು ಅಲಂಕಾರ ಮಾಡಿದ್ದಾರೆ ನೋಡಿ. ಇದಾದ್ಮೇಲಿಂದ ನಿಮಗೆ ಸಿಗೋದೇ ಇಲ್ಲಿ ಕೊರಗಜ್ಜ. ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೊರಗಜ್ಜ ಅಂತ ಅಂದರೆ ನಾವು ಈ ದೇವರಿಗೆ ಒಂದು ಅರ್ಕೆನ ಇಟ್ಟರೆ ಅದು ಆಗೋಲ್ಲ ಅನ್ನೋದೇ ಇಲ್ಲ. 100ಕ್ಕೆ 101% ಆ ಕೆಲಸ 100ಗೆ 100% ಸಕ್ಸಸ್ ಆಗುತ್ತೆ ಅನ್ನೋದು ನಂಬಿಕೆ ಆಗಿದೆ, ಅದು ಸತ್ಯನೂ ಕೂಡ. ಅದಾದ ಮೇಲೆ ನಾವಿಲ್ಲಿ ಗುಳಿಗ ದೇವ್ರನ್ನ ನೋಡ್ಬೋದು. ಇದು ಗುಳಿಗ ದೈವ. ದೈವಕ್ಕೆ ಆಕಾರ ಇಲ್ಲದೆ ಇರಬಹುದು, ಆದರೆ ಗುಳಿಗ ದೇವರಿಗೆ ಆಕಾರ ಇಲ್ಲ, ಕಲ್ಲಿನಲ್ಲೇನೆ ನಾವು ಸ್ವಾಮಿನ ಕಾಣಬಹುದು. ಅಜ್ಜ ಅಂದ್ರೇನೆ ಒಂದು ಶಕ್ತಿ. ಭಕ್ತಿಯಿಂದ ಅಜ್ಜ ಅಂತ ಕರೆದ್ರೆ ಸಾಕು, ಎಂತಹುದ್ದೇ ಕಷ್ಟ ಇದ್ರೂ ಸರಿ ಅದು ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಗತ್ತೆ. ಆದ್ರಲ್ಲೂ ಅದು ಎಷ್ಟೇ ಬೆಲೆ ಬಾಳುವ ವಸ್ತು ಕಳೆದುಕೊಂಡು ದಿಕ್ಕೇ ತೋಚದಂತೆ ಕಂಗಾಲಾದಂತಹ ಲಕ್ಷಾಂತರ ಭಕ್ತರು ಮೊದಲಿಗೆ ನೆನೆಯೋದೇ ಈ ದೈವವನ್ನ. ಶತಶತಮಾನದಿಂದಲೂ ದೈವಿ ಶಕ್ತಿಯನ್ನ ದರ್ಶನ ಮಾಡಿಸುತ್ತಿರುವ ನಂಬಿಕೆಯ ದೈವವೇ ಸ್ವಾಮಿ ಕೊರಗಜ್ಜ. ಅಜ್ಜ ದೈವ ಸತ್ಯುನೇ ಸತ್ಯ ದೈವನೇ, ಅಜ್ಜ ಸ್ವಾಮಿ ಸತ್ಯುನೇ. ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ, ತುಳುನಾಡದ ಸತ್ಯ ದೈವ ಸ್ವಾಮಿ ಕೊರಗಜ್ಜ. ತಮ್ಮ ಪೂರ್ವಜರ ಕಾಲದಿಂದಲೂ ಮುಂದುವರಿಸಿಕೊಂಡು ಅಜ್ಜನ ಸೇವೆಯನ್ನ ಮಾಡಿಕೊಂಡು ಬರುತ್ತಿರುವಂತಹ ಪುಣ್ಯ ಕ್ಷೇತ್ರದ ದರ್ಶನವನ್ನ ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ. ವೀಕ್ಷಕರೇ, ನಮ್ಮ ರಾಜಧಾನಿ ಬೆಂಗಳೂರಿನಿಂದ 254 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಮಡಿಕೇರಿಯಲ್ಲಿ ನೆಲೆಸಿದೆ ಈ ಶಕ್ತಿಯುತ ದೈವಸ್ಥಳ. ಮಡಿಕೇರಿಯಲ್ಲಿ ಅಬಿ ಫಾಲ್ಸ್ಗೆ ಹೋಗುವಂತಹ ರಸ್ತೆಯಲ್ಲಿ ಬರುವಂತಹ ಇಂದ್ರಪ್ರಸ್ಥ ನಗರದಲ್ಲಿದೆ. ರಮೇಶ್ ಪೂಜಾರಿ ಅವರ ದೈವಸ್ಥಳ ಎಂದು ಯಾರನ್ನೇ ಕೇಳಿದ್ರೂ ಕೂಡ ಈ ಸ್ಥಳವನ್ನ ತೋರಿಸ್ತಾರೆ. ಅದೇ ಶ್ರೀ ಕಲ್ಕುಡ ಕಲ್ಲುರ್ಟಿ ಸ್ವಾಮಿ ಕೊರಗಜ್ಜ ದೇವಸ್ಥಾನ. ವೀಕ್ಷಕರೇ, ಈ ದೇವಸ್ಥಾನದ ಇತಿಹಾಸವನ್ನ ಈ ದೈವಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ರಮೇಶ್ ಗುರುಜಿ ಅವರ ಬಳಿಯೇ ಕೇಳಿ ತಿಳಿಯೋಣ ಬನ್ನಿ. ಈ ಪುಣ್ಯಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ರಮೇಶ್ ಗುರುಜಿ ನಮ್ಮೊಡನೆ ಇದ್ದಾರೆ. ಬನ್ನಿ ಅವರ ಹತ್ರನೇ ಈ ದೇವಸ್ಥಾನದ ವಿಶೇಷತೆಗಳು ಮತ್ತೆ ಇವತ್ತು ನಡೀತಿರುವಂತಹ ಕೋಲ ಸೇವೆಯ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಗುರುಗಳೇ.
ಗುರುಗಳು ಇದು ಎಷ್ಟು ವರ್ಷದ ಪುರಾತನವಾದ ದೇವಸ್ಥಾನ? ಇದು ಪುರಾತನವಾದ ದೇವಸ್ಥಾನ ಹೇಳೋದಕ್ಕಿಂತ ನಮ್ಮ ಅಜ್ಜನ ಕಾಲದಿಂದ ಈ ಆರಾಧನೆ ಮಾಡಿಕೊಂಡು ಬರುವಂತ ಇದೊಂದು ದೈವ ದೇವರಲ್ಲ, ಇದು ದೈವಗಳು. ಅದು ಈಗಿನ ಹಳೆ ಕಾಲದಿಂದನೂ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ವು. ನಾವು ಇಲ್ಲಿದ್ದ ನಾವು ಮೂಲತಃ ಮಂಗಳೂರಿನವರು, ಅಲ್ಲಿಂದ ಬಂದು ಕೊಡಗಿಗೆ ಬಂದಿದ್ದೀವಿ. ನಾವು ಬರುವಾಗ ಏನನ್ನೂ ತರಲಿಲ್ಲ, ಮಂಗಳೂರು ಕಡೆಯಿಂದ ಬರುವಾಗ ದೈವದೊಂದು 2 ಆಯುಧಗಳನ್ನು ಮಾತ್ರ ಹಿಡ್ಕೊಂಡು ಬಂದವರು, 2 ಪಾತ್ರೆ 2 ಆಯುಧವನ್ನು ಹಿಡ್ಕೊಂಡು ಬಂದವರು ನಾವು. ಅಂದ್ರೆ ಗುರುಗಳು ಇವಾಗ ದೈವಕ್ಕೂ ದೇವರಿಗೂ ಏನ್ ವ್ಯತ್ಯಾಸ? ದೇವರು ಮೇಲು, ದೈವ ಅದರ ದೂತಗಳು. ಹಾಗೇನೆ ದೈವನೇ ಬೇರೆ, ದೇವರೇ ಬೇರೆ. ಅಂದ್ರೆ ದೇವರಲ್ಲಿ ದೇವರು ಏನಾದ್ರೂ ಕೆಲಸ ಮಾಡೋದು, ದೇವರು ಮಾಡದಿರೋ ದೈವಗಳ ಕೈಯಲ್ಲಿ ಅದು ಮಾಡಿಸುವಂಥದ್ದು. ಇವರ ಹತ್ರನೇ ಮಾಡಿಸೋದು, ಅವ್ರ ಆಶೀರ್ವಾದ ಕೊಡೋದು, ಹೋಗಿ ಮಾಡಿ ಬಾ ಅಂತ ಇವರು ಮಾಡುವಂತವ್ರು. ಹಾಗಾಗಿ ದೈವಕ್ಕೂ ದೇವರಿಗೂ ವ್ಯತ್ಯಾಸ. ದೇವರು ದೊಡ್ಡದು, ಅವರ ಕೆಳಗೆ ಇರೋದೇ ದೈವಗಳು ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳೇ ಇಲ್ಲಿ ಯಾವ ದೈವಗಳು ವಾಸಿಸ್ತಾ ಇದ್ದಾವೆ ಗುರುಗಳೇ? ಇಲ್ಲಿ ಮೂಲತಃ ಕಲ್ಕುಡ, ಕಲ್ಲುರ್ಟಿ, ದೈವರಾಜ ಗುಳಿಗ, ಕ್ಷೇತ್ರಪಾಲಕ ಗುಳಿಗ ಅಂತ ಹೇಳ್ತೀವಿ ನಾವು. ಮತ್ತೆ ಸ್ವಾಮಿ ಸಾರಳಪಟ್ಟದ ಸ್ವಾಮಿ, ಭಗವಂತ ಸ್ವಾಮಿ ಕೊರಗಜ ಇಲ್ಲಿ ನೆಲೆಯಾಗಿ ನಿಂತಿದ್ದಾರೆ. ಗುರುಗಳೇ ಎಲ್ಲ ದೇವ್ರ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ? ಇಲ್ಲ, ಮಾತಾಡೋದಾದ್ರೆ ಅಂತ ಹೇಳಿದ್ರೆ ಕಲ್ಕುಡ ಅಂತ ಹೇಳಿದ್ರೆ ಪಾಷಾಣ ಮೂರ್ತಿ, ಕಲ್ಲುರ್ಟಿಯ ಅಣ್ಣ. ಅದೇನು ವಿಶೇಷತೆ ಗುರುಗಳು? ಕಲ್ಲುಟ್ಟಿ ಅವ್ರ ಅಣ್ಣ ಮತ್ತೆ ತಂಗಿ ಒಟ್ಟಿಗೆ ಇರೋದೊಂದು ಕ್ಷೇತ್ರ ಪನೋಳಿ ಬೈಲ್ ಅಂತ ಇದೆ. ನಮಗೆ ಅಲ್ಲಿಂದು ಸಹ ಆಶೀರ್ವಾದ ಇದೆ ನಮಗೆ. ಇಲ್ಲಿ ಕಲ್ಲುಟ್ಟಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಯಿತು. ಹಾಗಾಗಿ ನಮ್ಮ ತಾಯಿಯವರು ಮೂಲತಃ ನಾವು ನಾಟಿ ಔಷಧಿ ಕೊಡುವಂಥವ್ರು. ನಾವು ಮೊದಲು ಯಾರ ಕೈಯಿಂದನೂ, ಮೊದಲು ಅಂತಲ್ಲ ಈಗಲೂ ಅಷ್ಟೇ, ಯಾರ ಕೈಯಿಂದನೂ ಹಣಕ್ಕೋಸ್ಕರ ಇಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ. ಏನಿದ್ರು ಸಹ ನಾವು ಜ್ಯೋತಿಷ್ಯರು ಅಲ್ಲ, ಮಂತ್ರವಾದಿಗಳು ಅಲ್ಲ. ನಾವು ಏನಂತ ಹೇಳಿದ್ರೆ ಭಕ್ತಿ ಮುಖ್ಯ ನಮಗೆ. ಮನುಷ್ಯನಲ್ಲಿ ಭಕ್ತಿ, ಆ ತಾಯಿಯಲ್ಲಿ ಭಕ್ತಿಯಲ್ಲಿ ಕೇಳಿದಾಗ, ಆ ತಾಯಿ ಹತ್ರ, ಗುಳಿಗನ ಹತ್ರ, ದೈವರಾಜ ಕೊರಗಜನ ಹತ್ರ ಕೇಳಿದಾಗ ನಮಗೆ ಭಕ್ತಿಯಿಂದ ನಾವು ಏನನ್ನು ಕೇಳ್ತೇವೆ ಅದು ನಮಗೇನೆ ಹೇಳ್ಕೊಂಡು ಬರ್ತದೆ. ಜ್ಯೋತಿಷ ಆದರೆ ಜ್ಯೋತಿಷಾಸ್ತ್ರ ಕಲಿಬೇಕು, ಮಂತ್ರವಾದರೆ ಮಂತ್ರವಾದ ಕಲಿಬೇಕು. ನಾವು ಯಾವುದನ್ನು ಕಲ್ತಿಲ್ಲ. ನಮಗೆ ಮಂತ್ರನವಳೆ ಜ್ಯೋತಿಷರು ಎಲ್ಲ ಅವರೇ ಹೇಳಿಕೊಟ್ಟ ವಿಚಾರವನ್ನು ನಾವು ಹೇಳ್ಕೊಳ್ಬೋದು. ಅದು ಇದುವರೆಗೆ ಆಗಿ ಇಲ್ಲಿ ಸುಳ್ಳಾಗ್ಲಿಕ್ಕೆ ಬಿಟ್ಲಿಲ್ಲ ಅವಳು, ದೈವಾರಾಧಕರು. ಮತ್ತೆ ಇಲ್ಲಿ ಕ್ಷೇತ್ರದಲ್ಲಿ ಇಷ್ಟು ಕೋಲ ಸೇವೆ ಆಗಬೇಕು, ಇಷ್ಟು ಅನ್ನದಾನ ಆಗಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕ ಕುಟುಂಬದವರ ಸಹಾಯ, ಅಕ್ಕಪಕ್ಕದವರು 1 ರೂಪಾಯಿ ಹಣ ಇಲ್ಲದೆ ಬಂದು ಇಲ್ಲಿ ಇವರೆಲ್ಲ 1 ರೂಪಾಯಿ ಇಲ್ಲದೆ ಹಣ ಕೊಡದೆ ಸೇವೆ ಮಾಡುವಂಥವ್ರು. ಮತ್ತೆ ಯಾವುದಕ್ಕೂ ನಾವು ಯಾರಲ್ಲೂ ಅಷ್ಟೇ, ಏನೇ ನೂಲು ಕಟ್ಟಲಿ, ತಾತಿ ತಗೊಳ್ಳಿ, ಏನ ತಡೆ ತೆಗಿಲಿ, ಯಾವುದಕ್ಕೂ ಹಣ ತಗೊಂಡು ನಾವು ಕೆಲಸ ಮಾಡೋದಿಲ್ಲ. ಹಣದ ವಿಚಾರನೇ ಇಲ್ಲಿ ಇಲ್ಲ. ಇಷ್ಟ ಇದ್ರೆ ಕಾಣಿಕೆ ಡಬ್ಬಕ್ಕೆ ಹಾಕಬಹುದು, ಹೋಗಬಹುದು. ಇಲ್ಲದಿದ್ರೆ ಇಲ್ಲಿಂದನೇ ಹಣ ಏನಾದ್ರೆ ತಾಯಿದ್ರೆ ಇಲ್ಲಿಂದನೇ ತಗೊಂಡು ಹೋಗ್ಬೋದು ಅಂತ ಒಂದು ಕ್ಷೇತ್ರ. ಅದು ಚಿಕ್ಕದಾಗಿತ್ತು. ನಾವಂತೂ ಈ ಕ್ಷೇತ್ರಕ್ಕೆ ಏನನ್ನೂ ನಾನಾಗಿ ಮಾಡಲಿಲ್ಲ. ನಾನು ಬರೀ ಆರಾಧನೆ ಮಾಡೋದಷ್ಟೇ. ಎಲ್ಲ ಭಕ್ತರೇ ಮಾಡ್ಕೊಂಡು ಬರ್ತಿದ್ದೆ ಅವರವರ ಕೆಲಸ. ಇವತ್ತು ಕಂಡ್ರಲ್ಲ ಎಷ್ಟು ಕೋಲ ಇತ್ತು ಅಂತ. ಅದೇನಂದ್ರೆ ಅವರವರ ಹರಿಕೆ, ಅವರವರ ಬೇಡಿಕೆ, ಅವರವರು ನೆರವೇರಿಸಿಕೊಡ್ತಾ ಇರೋದು ಅವರು ಅಷ್ಟೇ. ನಾನು ಬರೀ ಆ ತಾಯಿಯ ಪಾದದ ಅಡಿಯಲ್ಲಿ ಕೂತು ಬರೀ ಸೇವೆ ಮಾತ್ರ ಮಾಡೋದು. ಸೇವೆ ಮಾಡೋದು, ಪ್ರಸಾದ ಕೊಡೋದು. ಒಳ್ಳೇದಾದರೆ ನಿನ್ನಿಂದ, ಕೆಟ್ಟದಾದರೆ ನಿನ್ನಿಂದ, ಇಷ್ಟೇ. ಸರಿ, ನಮಗೆ ಯಾರನ್ನು ಕೆಟ್ಟದ್ದು ಮಾಡೋ ಕೆಲಸಕ್ಕೆ ನಾನು ಇದುವರೆಗೆ ಹೋಗಲಿಲ್ಲ, ಅದು ನಾವು ಕಲೀಲೂ ಇಲ್ಲ. ಒಳ್ಳೇದಂತೂ ಖಂಡಿತವಾಗಲೂ ಆಗಿದೆ, ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಆ ಗುರುಗಳೇ, ಅದು ಪಾಷಾಣ ಮೂರ್ತಿ ಮತ್ತೆ ಅಮ್ಮನವರು ತೂಗುಯ್ಯಲ್ಲಿ ಇದ್ದಾರೆ, ಏನ್ ವಿಶೇಷತೆ ಅದ್ರದ್ದು? ಅದು ಒಂದು ಶ್ರೇಷ್ಠತೆ. ಅದು ಶ್ರೇಷ್ಠತೆ. ತಾಯಿಯನ್ನು ನಾವು ಹೇಗೆ ಕೊಂಡಾಡಬೇಕು ಹಾಗೇನೆ ಕೊಂಡಾಡಬೇಕು ಅಂತ. ಮನೆ ಮಂಚವಲಿಗೆ ಇಡಬಹುದು, ಕಲ್ಲಿನ ಮೂರ್ತಿ ಮಾಡಿ ಇಡಬಹುದು. ಇಲ್ಲ, ನಮ್ಮ ತಲೆಯಲ್ಲಿ ನಾವು ತಾಯಿಯನ್ನು ಯಾವತ್ತೂ ನಮ್ಮನ್ನು ಮಕ್ಕಳ ತರ ಆಟ ಆಡಿಸ್ತಾ ಇದ್ದಾರೆ. ಹಾಗೆ ತಾಯಿಯನ್ನು ಸಹ ನಾವು, ಅದು ಏನಂತ ಹೇಳಿದ್ರೆ ನಮಗೆ ದೈವ ಆರಾಧಕರಿಗೆ ಏನಂದ್ರೆ ನಮಗೆ ಪ್ರತಿದಿನನೂ 24 ಗಂಟೆನೂ ತಾಯಿಯಾಗಿರ್ತಾಳೆ. ಆದರೆ ದಿನದಲ್ಲಿ ಒಂದು 5 ನಿಮಿಷ ಅವಳು ನಮ್ಮ ಮಕ್ಕಳಾಗಿರ್ತಾಳೆ. ಅದು ವಿಶೇಷ ಏನಂದ್ರೆ ಅದಕ್ಕೆ ಅಲಂಕಾರ ಮಾಡುವಾಗ, ಹೂವು ಹಾಕುವಾಗ, ಆಗ ಅದು ನಮಗೆ ಮಗುವಾಗಿರ್ತದೆ. ಆ ಮಗುವಾಗಿ ಅದಕ್ಕೆ ದೀಪ ಕೊಟ್ಟು ಒಂದು ಶಕ್ತಿ ಕೊಡೋಟ ಮೇಲೆ ಅವಳು ಮತ್ತೆ ನಮಗೆ ತಾಯಿ. ಈಗ ನೀವು ನಿಮ್ಮ ಮಕ್ಕಳನ್ನು ಸ್ನಾನ ಮಾಡಿಸುವಾಗ ಹೇಗೆ ಆದ್ಮೇಲೆ ಮೇಲೆ ವಿಷಯ, ಆ ತರ ದೈವ ಆರಾಧನೆಯಲ್ಲಿ ಭಾರಿ ಕಟ್ಟುನಿಟ್ಟು ಇರಬೇಕು, ಸತ್ಯ ಇರಬೇಕು ಅಂತ. ಇಲ್ಲದಿದ್ರೆ ಅದು ನಮಗೇನೆ ಉಲ್ಟ ಹೊಡಿತದೆ. ನಾವು ಏನು ಅನ್ಯಾಯ ಮಾಡಿದ್ರು, ಏನಾದ್ರೂ ಅಪಚಾರ ಮಾಡಿದ್ರು ಅದು ತುಂಬಾ ದಿವಸ 2 ವರ್ಷ 3 ವರ್ಷ ಕಾಯಬೇಕು ಅಂತ ಇಲ್ಲ. ಅದಕ್ಕೆ 1 ವಾರ ಆತ ತುಂಬ ಅಂದರೆ ಒಂದು 40 ದಿವಸದೊಳಗೆ ಅದರ ಪ್ರತಿಫಲವನ್ನು ಕಾಣಬಹುದು. ಹಾಗೆ ದೈವವನ್ನು ಆರಾಧನೆ ಮಾಡಿದವರು, ದೈವವನ್ನು ಮತ್ತು ದೇವರನ್ನು ನಂಬಿದವರು ಯಾರು ಇದುವರೆಗೆ ಹಾಳಾಗಲಿಲ್ಲ. ಮನುಷ್ಯನನ್ನು ನಂಬಿ ಹಾಳಾದವರು ಎಷ್ಟೋ ಜನ ಇದ್ದಾರೆ, ದೈವಗಳನ್ನು ನಂಬಿ ಯಾರು ಹಾಳಾದವರು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುರುಗಳೇ, ಇವತ್ತು ಇಲ್ಲಿ ಕೋಲ ಸೇವೆ ನಡೀತಾ ಇದೆ, ಏನು ವಿಶೇಷತೆ ಕೋಲ ಸೇವೆಗಳ ಬಗ್ಗೆ?
ಕೋಲ ಸೇವೆ ಅಂತೆಲ್ಲ ಹರಕೆ ತೀರಿಸ್ಕೊಳ್ಳೋದು, ಮತ್ತೆ ಕುಟುಂಬದಲ್ಲಿ ನಾವು ವರ್ಷಕ್ಕೊಂದು ಹರಕೆ ಕೋಲ ಕಟ್ಟಿಸಲೇಬೇಕು ಅಂತ ಇರ್ತದೆ. ಅದು ನಾವು 1 ವರ್ಷಕ್ಕೊಂದ್ಸಲಿ ಕಟ್ತೀವಿ, 2 ವರ್ಷಕ್ಕೊಂದ್ಸಲಿ ಕಟ್ತೀವಿ. ಆಗ ಅದ್ರ ಜೊತೆಗೆ ಹರಕೆ ಮಾಡಿರ್ತಾರೆ, ಅವರ ಬೇಡಿಕೆಗಳು ತುಂಬಾ ಇರ್ತದೆ. ಯಾಕಂದ್ರೆ ಇಲ್ಲಿ ಹರಕೆ ಮಾಡಿದ ಮೇಲೆ ಇಲ್ಲಿ ಹರಕೆ ಅವರು ತೀರಿಸದಿದ್ರೆ ಅವರಿಗೆ ಹೋದಲ್ಲಿ ಜ್ಯೋತಿಷ್ಯರು ಹೇಳ್ತಾರೆ ನಿಮ್ಮದೊಂದು ಹರಕೆ ಬಾಕಿ ಆಗಿದೆ, ಅದನ್ನ ಫಸ್ಟ್ ಮಾಡಬೇಕು. ಯಾಕಂದ್ರೆ ಈ ಪಾಷಾಣ ಮೂರ್ತಿ ಅಂತ ಹೇಳೋದು ಅದು ಸ್ವಲ್ಪ ಸ್ಟ್ರಾಂಗ್ದ ದೇವರು ಅಂತಲೇ ಹೇಳ್ಬೋದು, ದೈವ ಅಂತ ಹೇಳ್ಬೋದು. ಅದು ಅಡ್ಡ ನಿಲ್ತದೆ, ಅವರ ಬೇರೆ ಕೆಲಸಗಳನ್ನ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವರ ಪ್ರಸರಲ್ಲಿ ಇದನ್ನು ನಾವು ಮಾಡಿರೋದು. ಈಗ ಬೇಡ ಹರಕೆ ಇದೆ, ಹರಕೆ ಮುಗಿಸ್ಬೇಕು ಅಂತ ಹೇಳ್ಕೊಂಡು ಮಾಡಿದ್ವಿ. ಅಂದ್ರೆ ವರ್ಷಕ್ಕೊಮ್ಮೆ ಮಾತ್ರ ಇಲ್ಲಿ ಕೋಲ ಸೇವೆ ನಡೆಯುತ್ತಾ, ಅಥವಾ ಇವಾಗ ಹರಕೆ ಮಾಡ್ಕೊಂಡಿರೋರು ಮಾಡಬೇಕಂತವ್ರು ಮಾಡಬಹುದು. ನನಗೆ ಕೋಲದ ಹರಕೆಗಳು ಇನ್ನೂ ತುಂಬಾ ಬಾಕಿಯಾಗಿದೆ, ಆದ್ರೆ ನಾವೇ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದೀವಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಥಳದ ಅಭಾವಗಳಿದೆ, ವೆಹಿಕಲ್ ಬರೋದು ಸ್ವಲ್ಪ ತೊಂದರೆ ಇದೆ. ಮಾಡೋದಾದ್ರೆ ನಮಗೆ ತಿಂಗಳಿಗೆ 2 ಸಲಿಯೋ 3 ಸಲಿಯೋ ಬೇಕಾದ್ರೆ ಆಗಿಲ್ಲ. ತುಂಬಾ ಆಲ್ರೆಡಿ ಈಗಲೇ ನಮಗೆ ಬುಕ್ಕಿಂಗ್ ಅಲ್ಲಿ ಇದ್ದೀವಿ, ಯಾವುದನ್ನು ನಾವು ತುಂಬಾ ತಲೆಗೆ ತಕೊಳ್ಳಿಲ್ಲ ಅಷ್ಟೇ. ಎಲ್ಲ ಅವಳ ಮೇಲೆ ಭಾರ ಬಿಟ್ಟು ನಿಂತಿದ್ದೀವಿ ಅಷ್ಟೇ. ಕೋಲ ಸೇವೆ ಮಾಡಿಸೋದಕ್ಕೆ ಬುಕ್ಕಿಂಗ್ ಮಾಡಿಸ್ಬೇಕು ಅಂದ್ರೆ ಯಾವ ತರ ಮಾಡಿಸ್ಬೇಕು? ಅದಕ್ಕೆ ಫೋನ್ ಮಾಡೋದು ಅಷ್ಟೇ. ಫೋನ್ ಮಾಡಿಬಿಟ್ಟು ಅದೇ ಕೋಲಕ್ಕೆ ಅಷ್ಟು ಇಷ್ಟು ಅಂತ ನಮ್ಮ ಹತ್ರ ಏನಿಲ್ಲ. ನಾವು ಕೋಲದ ಹತ್ರ ನೇರವಾಗಿ ಮಾತಾಡಿಸ್ತೀವಿ ಅವರ ಹತ್ರ. ಇಷ್ಟಕ್ಕೆ ಇಷ್ಟು ಅನ್ನದಾನಕ್ಕೆ ಇಷ್ಟ ಆಗ್ತದೆ, ಇಷ್ಟ ಆಗ್ತದೆ, ಅದು ಗೊತ್ತಾಗ್ತದಲ್ಲ ನಿಮಗೆ. ಒಂದು ಕೋಲ ಮಾಡ್ಬೇಕಾದ್ರೆ ಅಷ್ಟು ಬುಕ್ಕಿಂಗ್ ಮಾಡ್ಕೊಳ್ಳೋದು, ಅದು ಅವರದೇ ಇನ್ಚಾರ್ಜ್ ಅಲ್ಲಿ ಇರುತ್ತೆ. ಅದು ನಮ್ಮ ಇನ್ಚಾರ್ಜ್ಗೆ ಏನು ಬರೋದಿಲ್ಲ. ಎಲ್ಲ ಕೋಲ ಯಾರು ಮಾಡಿಸ್ತಾರೆ ಅವರ ತಲೆ ಮೇಲೆ ಇರುತ್ತೆ. ಅದು ಬಂದವ್ರನ್ನ ಅವರು ಸುಧಾರಣೆ ಮಾಡಿಕೊಡುವಂತ ಕೆಲಸ ಅವರು ಮಾಡೋದು. ಯಾವ ದಿನ ವಿಶೇಷ ಪೂಜೆಗಳು ಇರುತ್ತೆ ಗುರುಗಳೇ ಇಲ್ಲಿ? ಇಲ್ಲಿ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ವಿಶೇಷ. ಇಲ್ಲಿ ಪ್ರಶ್ನೆ ಆಗೋದು ಆತರ ಏನಾದ್ರು ಇದೆಯಾ, ಹೇಗೆ ಗುರುಗಳೇ? ಅದು ಎಲ್ಲರಿಗೂ ನಾವು ಪ್ರಶ್ನೆ ಹೇಳಲಿಕ್ಕೆ ಹೋಗೋದೂ ಇಲ್ಲ. ಅದು ನಮಗೆ ಯಾರಿಗೆ ಬೇಕೋ ಅವರಿಗೆ ಪ್ರಶ್ನೆಯನ್ನು ಹೇಳ್ತೀವಿ ಅಷ್ಟೇ. ಎಲ್ಲರಿಗೂ ಪ್ರಶ್ನೆ ಹೇಳಬೇಕಾದ್ರೆ ಅದು ಮತ್ತೆ ಅದೊಂದು ಬಿಸ್ನೆಸ್ ಅಂತ ಆಗ್ತದೆ. ಆ ಬಿಸ್ನೆಸ್ಗೆ ನಾವು ಇಳಿಯೋದಿಲ್ಲ. ನಾನು ಇಲ್ಲಿ ಪೂಜೆ ಮಾಡೋದು ಸಂಜೆ 7 ಗಂಟೆಗೆ ಪೂಜೆ ಮಾಡ್ತೀನಿ. ಆ ಸಮಯಕ್ಕೆ ಯಾರು ಆದರೂ ಬಂದರೆ ಮಾಡ್ತೀವಿ. ಮತ್ತು ಏನಾದ್ರು ತುಂಬ ತೊಂದರೆಯಲ್ಲಿ ಇರ್ತಾರೆ, ಈ ದೃಷ್ಟಿಯಾಗಿ ಮಾಟ ಮಾಡಿದ್ದು ಅಂತ ಹೇಳ್ತಾರೆ, ಯಾರಾದರೆ ತಡೆ ದಾಟಿದ್ದು, ಅದಕ್ಕೆ ನಾವು ತಡೆ ಅಂತ ಹೇಳೋದು, ಇದು ದೃಷ್ಟಿ ಅಂತ ಹೇಳೋದು. ಅದು ಎಲ್ಲಿ ಆಗೋದು ಆ ತಾಯಿ ಪಾಷಾಣ ಮೂರ್ತಿ ಇಲ್ಲಿ ನಡೆಸಿಕೊಟ್ಟಿದ್ದಾಳೆ. ತುಂಬ ಅದರಲ್ಲಿ ಭಾಳ ವಿಶೇಷ ಇದೆ. ಇಲ್ಲಿ ಕಷ್ಟದಲ್ಲಿರೋರು ಯಾರು ಬೇಕಾದರೂ ಬರ್ಬೋದು, ತಾಯಿಗೆ ಅಡ್ಡ ಬೀಳ್ಬೋದು. ಸಂಜೆ 7 ಗಂಟೆಗೆ ನಾನು ಇದ್ದೇ ಇರ್ತೀನಿ, ಇಲ್ಲಿ ಬೀಳ್ಬೋದು. ಅವರ ಬೇಡಿಕೆ ಏನು ಅಂತ ನಾನು ತಾಯಿ ಹತ್ರ ಹೇಳ್ತೀನಿ. ತಾಯಿ ಖಂಡಿತವಾಗ್ಲೂ ನೆರವೇರಿಸಿ ಕೊಡ್ತಾಳೆ ಅಂತ. ನಿನ್ನೆ ಗಂಟನೂ ನೆರವೇರಿಸಿ ಕೊಟ್ಟಿದ್ದಾಳೆ, ಇನ್ನು ಮುಂದಕ್ಕೂ ನೆರವೇರಿಸ್ತಾಳೆ ಅಂತ ನಮ್ಮದೊಂದು ನಂಬಿಕೆ ಇದೆ. ಬೆಳಗ್ಗೆ ಎಷ್ಟೊತ್ತಿಂದ ಸಂಜೆ ಎಷ್ಟೊತ್ತವರೆಗೂ ಇರುತ್ತೆ ಗುರುಗಳೇ? ಬೆಳಗ್ಗೆ ಸಾಮಾನ್ಯವಾಗಿ 8 ಗಂಟೆ 7 ಗಂಟೆಯಿಂದ ಒಂದು 8:30 9 ಗಂಟೆ, ಅದು ಇವಾಗ ಹಾಗೆ ಸಮಯ ಇಟ್ಕೊಂಡಿದ್ದೀನಿ. ಸಂಜೆ 7 ಗಂಟೆಯಿಂದ ನಾನು ಒಂದು 9 ಗಂಟೆ ಇರ್ತೀನಿ. ರಶ್ ಇದ್ರೆ 10 ಆಗ್ಬೋದು, 11 ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅದು 11 ಗಂಟೆನೂ ಆಗ್ಬೋದು. ರಶ್ ಇಲ್ಲದಿದ್ರೆ ಬೇಗ. ಅದು ನೆಕ್ಸ್ಟ್ ಇಲ್ಲೊಂದು ಕ್ಷೇತ್ರ ಆಗ್ಲಿಕ್ಕಿದೆ ಇನ್ನು. ಅದಾದ್ಮೇಲೆ ಅವಳು ನನ್ನ ಬೇರೆ ಕೆಲಸವನ್ನು ಬದಿಗಿಟ್ಟು ನನ್ನ ಜೊತೆನೇ ಕೂರು ಅಂತ ಹೇಳಿದ್ರೆ ಕೂರುವಂಥ ಪರಿಸ್ಥಿತಿ ಬರ್ಬೋದು. ಅದು ಬರ್ತದೆ. ಅದಕ್ಕೆ ತುಂಬ ದೂರ ದಿವಸ ಇಲ್ಲ ಅಂತ ಕಾಣ್ತಾ ಇದೆ. ಅದು ಗೊತ್ತಾಗ್ತದೆ ನಮಗೆ, ಇಲ್ಲೇ ಇರಬೇಕು. ಈಗ 2 ಹೊತ್ತು ಪೂಜೆ ನಡೀತದೆ, ಅದಕ್ಕೆ ಇನ್ನು 3 ಹೊತ್ತು ಪೂಜೆ ಕೇಳುವಂಥದ್ದು ಸಮಯ ತುಂಬ ದೂರ ಇಲ್ಲ ಅಂತ ಹೇಳ್ತೀನಿ. ಎಲ್ಲ ಅವರ ಆಶೀರ್ವಾದ. ಇಷ್ಟೊತ್ತವರೆಗೂ ಇದ್ದು ನಮ್ಮ ಜೊತೆಗೆ ಇಷ್ಟೆಲ್ಲ ಮಾಹಿತಿನ ನಮ್ಮ ಪಬ್ಲಿಕ್ ಕಲರವ ವಾಹಿನಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ದೈವಗಳು ಮೈತುಂಬಿ ಬಂದು ಆಶೀರ್ವಾದವನ್ನ ನೀಡುವುದಕ್ಕೂ ಮುನ್ನ ದೈವಾರಾಧನೆ ಮಾಡುವವರು ದೈವದ ಬಣ್ಣವನ್ನ ಹಚ್ಚುತ್ತಾರೆ. ಪ್ರತಿಯೊಂದು ದೈವಕ್ಕೂ ವಿಭಿನ್ನ ರೀತಿಯ ತೊಡುಗೆ ಮತ್ತು ಅಲಂಕಾರಗಳು ಇರುತ್ತವೆ. ಪ್ರತಿಯೊಂದು ಅಲಂಕಾರವು ನೋಡಲು ಭಯಂಕರ, ವಿಚಿತ್ರ ಹಾಗೂ ಆಕರ್ಷಣೀಯವಾಗಿರುತ್ತವೆ. ಬಣ್ಣ ಹಚ್ಚಿದ ನಂತರ ದೈವಗಳಿಗೆ ಆರತಿಯನ್ನ ಬೆಳಗುತ್ತಾರೆ. ಅದಾದ ತಕ್ಷಣವೇ ದೈವದ ಪ್ರವೇಶವಾಗುತ್ತದೆ. ಆ ಸಮಯದಲ್ಲಿ ಅವರು ಸಾಮಾನ್ಯವಾಗಿ ಇರುವುದಕ್ಕೂ ದೈವ ಪ್ರವೇಶವಾದ ಸಮಯಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ. ಮುಖದಲ್ಲಿ ಅದೇನೋ ಗಂಭೀರತೆ, ಅದೇನೋ ಶಕ್ತಿ, ಆಕರ್ಷಣೆ ಮತ್ತು ರೌದ್ರತೆಯನ್ನ ನಾವು ಕಾಣಬಹುದಾಗಿದೆ. ಅಷ್ಟಕ್ಕೂ ಎಷ್ಟು ದೈವಗಳಿವೆ, ಆ ದೈವಗಳನ್ನ ಆರಾಧನೆ ಮಾಡುವವರು ಯಾರು ಮತ್ತು ದೈವದ ವೇಷಭೂಷಣವನ್ನ ಧರಿಸಿ ದೈವವನ್ನ ಮೈದುಂಬಿಕೆ ಕೊಳ್ಳುವಂತಹ ವಂಶಸ್ಥರು ಅಂದ್ರೆ ಯಾರು? ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ದೈವ ವೇಷವನ್ನ ಹಾಕುವಂತಹ ಕುಟುಂಬಸ್ಥರಲ್ಲಿ ಒಬ್ಬರಾದಂತಹ ಬಿ ಜಯರಾಮ್ ಅವರ ಬಳಿಯೇ ಕೇಳಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ಕೊರಗಜ್ಜ ಅಂತ ಹೇಳ್ತಿದ್ದಾಗೆ ಸ್ವಾಮಿ ದರ್ಶನ ಆದ್ಮೇಲೆ ನಮ್ಮೆಲ್ಲರಿಗೂ ಮೊದಲು ನೆನಪಾಗೋದೆ ಕೋಲ ಕಟ್ಟೋದು. ಕೋಲ ಸೇವೆ ಮಾಡಿಸ್ಬೇಕಿದ್ರೆ ಕೋಲ ತರ ನಾವು ರೆಡಿ ಆಗೋದು ಕೂಡ ತುಂಬಾ ಕಷ್ಟ ಇರುತ್ತೆ. ಆ ವೇಷನ ಎಲ್ಲರೂ ಕೂಡ ಹಾಕ್ಲಿಕ್ಕೆ ಆಗಲ್ಲ. ಆ ವೇಷ ಹಾಕ್ಬೇಕಂದ್ರೆ ಅದರದೇ ಆದಂತ ಜನಾಂಗದವ್ರು ಇರ್ತಾರೆ, ಅವ್ರು ಮಾತ್ರ ಆ ವೇಷನ ಹಾಕೋದಿಕ್ ಸಾಧ್ಯ.
ಇನ್ನು ಸುಳ್ಯದಿಂದ ಬಿ ಜೈರಾಮ್ ಅನ್ನೋರು ಸುಮಾರು 20ರಿಂದ 25 ವರ್ಷಗಳಿಂದ ಕೋಲ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರಿಂದ ನಮ್ಮ ಜನರಿಗೆ ಕೋಲ ಅಂದ್ರೆ ಏನು ಮತ್ತು ಆ ಸ್ವಾಮಿಗೆ ಯಾಕೋಸ್ಕರ ಪೂಜೆ ಮಾಡ್ಬೇಕಿರುತ್ತೆ ಮತ್ತೆ ಆ ಜನಾಂಗದವರೇ ಯಾತಿಗೋಸ್ಕರ ಕೋಲನ ಕಟ್ಟಬೇಕು ಅನ್ನೋದೆಲ್ಲದನ್ನು ಕೂಡ ಅವ್ರ ಬರಲಿನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ಆ ಗುರುಗಳೇ, ಈಗ ಕೋಲ ಸೇವೆ ಅಂದ್ರೆ ಏನು? ಕೋಲ ಸೇವೆ ಅಂತ ಹೇಳಿದರೆ ಕಲಿಯುಗದಲ್ಲಿ, ಯಾಕಂತ ಹೇಳಿದರೆ ಕೃತಾಯುಗ, ದ್ವಾಪರಯುಗ, ತ್ರೇತಾಯುಗದಲ್ಲಿ ದೇವರು ಅಂತ ಹೇಳುವಂಥ ಅಂದರೆ ಈಗ ರಾಮದೇವರಾಗಿರ್ಬೋದು, ವಿಷ್ಣು ದೇವರಾಗಿರ್ಬೋದು, ಅಂದರೆ ಅವರವರ ಒಂದೊಂದು ಕಾಲ ಯುಗಗಳಿರ್ತದೆ. ಹಾಗೆ ಕಲಿಯುಗದಲ್ಲಿ ದೇವರು ಇದ್ದರೂ ಕೂಡ ಅದು ಮೂರ್ತಿ ಪೂಜೆ ಈ ಥರದಲ್ಲಿ ಎಲ್ಲ ಆರಾಧನೆ ಮಾಡುವಾಗ ದೈವಾರಾಧನೆ ಅಂತ ಹೇಳುವಂಥದ್ದು ಕಲಿಯುಗದಲ್ಲಿ. ಯಾಕಂತ ಹೇಳಿದರೆ ದೈವವನ್ನು ಕಟ್ಟಿ, ಈಗ ದೇವ್ರ ಹತ್ರ ನಾವು ಹೋಗಿ ಒಂದು ವಿಚಾರವನ್ನು ನಾವು ಬೇಡಿಕೊಳ್ಳುವಂಥ ವಿಚಾರಗಳು ಬಂದರೆ ನಂಬಿಕೆ ಅಂತ ಹೇಳುವಂಥದ್ದು. ದೇವ್ರ ಹತ್ರ ನಾವು ಬೇಡ್ಕೊಂಡಿದ್ದೀವಿ, ಹಾಗಿರುವಾಗ ಆ ದೇವ್ರ ಹತ್ರ ನಾವು ಬೇಡಿದ್ದನ್ನು ಈಡೇರಿಸ್ತಾರೆ ಅಂತ ಹೇಳುವಂಥ ನಂಬಿಕೆ. ಆದರೆ ಕಲಿಯುಗದಲ್ಲಿ ದೈವ ಅಂತ ಹೇಳುವಂಥದ್ದನ್ನು ಒಂದು ಈಗ ಪಾಷಾಣಮೂರ್ತಿ ದೈವ ಆಗಿರ್ಬೋದು, ಕೊರಗಜ್ಜ ಆಗಿರ್ಬೋದು, ಈ ಥರದ ದೈವಗಳನ್ನು ಕಟ್ಟಿ ಆ ದೈವದ ಒಂದು ಬಾಯಿಂದ ಒಂದು ನುಡಿ ಕೇಳುವಂಥ ಒಂದು ವಿಚಾರಗಳಿರ್ತದೆ. ಅಂದರೆ ದೈವದ ನುಡಿ ಅಂತ ಹೇಳ್ತಾರೆ. ಆ ದೈವದ ಒಂದು ನುಡಿಯನ್ನು ಕೇಳುವಂಥ ಒಂದು ವಿಚಾರಗಳಿಂದಾಗಿ ಈ ಕೋಲ ಉತ್ಸವ ಅಥವಾ ನೇಮೋತ್ಸವ ಈ ಥರದ್ದು ಕಲಿಯುಗದಲ್ಲಿ ಆಯಾಯ ಒಂದು ಊರುಗಳಲ್ಲಿ, ಅಂದರೆ ಈಗ ಅದು ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು ಅಥವಾ ಕೊಡಗಲ್ಲಿ ಆಗಿರ್ಬೋದು, ಹಾಗೆ ಇನ್ನಿತರ ಬೇರೆ ಬೇರೆ ಜಾಗಗಳಲ್ಲಿ ಈಗ ಮುಂದುವರಿತಾ ಇದೆ. ಅಂದರೆ ಆ ದೈವಾರಾಧನೆ ಅಷ್ಟು ರೀತಿಯಲ್ಲಿ ನಂಬಿಕೆ ಅಂತ ಹೇಳೋದು, ದೇವರ ಮೇಲೆ ಎಷ್ಟು ನಂಬಿಕೆ ಇದೆಯಾ ಹಾಗೆ ದೈವದ ಮೇಲೇನು ಕೂಡ ಆ ನಂಬಿಕೆ ಇಟ್ಟು ಆ ದೈವದ ಒಂದು ಕೋಲೋತ್ಸವ. ಅಂದರೆ ಇಂಥ ಒಂದು ದೈವ ಅಂತ ಹೇಳಿದರೆ, ಈಗ ಕೊರಗಜ್ಜ ಅಂತ ಹೇಳಿದರೆ ಕೊರಗಜ್ಜ ಒಂದು ದೈವವನ್ನು ಕಟ್ಟಿ ಆ ದೈವದ, ಅಂದರೆ ಆ ದೈವವನ್ನು ಯಾರು ಕಟ್ತಾರ ಆ ವ್ಯಕ್ತಿಗೆ ಒಂದು ಆವೇಶ ಅಂತೇಳಿ ಬರುತ್ತೆ. ಅಂದ್ರೆ ಗುರುಗಳೇ, ಇವಾಗ ಒಂದು ಜನಂತೆ ಅಂದ್ರೆ ಅದೇ ಒಂದು ಧರ್ಮದವ್ರು ಇರ್ತಾರೆ, ಅವ್ರು ಮಾತ್ರ ಕೊರಗಜ್ಜ ಸೇವೆನ ಮಾಡ್ಬೇಕು ಅನ್ನೋದು ಅದು ಯಾವ ತರ ಉಟ್ಕೊಂಡಿದ್ದು ಗುರುಗಳೇ? ಅಂದ್ರೆ ಇಂಥ ಜನಾಂಗದವ್ರು ಮಾತ್ರ ಹಾಕ್ಬೇಕು ಅನ್ನೋ ತರ. ಅದರಲ್ಲಿ ನೀವು ಹೇಳಿದಂತ ಒಂದು ಪ್ರಶ್ನೆಗೆ ಹೇಗೆ ಅಂತ ಹೇಳಿದ್ರೆ, ಈಗ ಜನಾಂಗ ಅಂತ ಹೇಳಿದ್ರೆ ಸಮುದಾಯದ ಮೇಲೆ ಬರುವಂತದ್ದು. ಸಮುದಾಯ, ಆ ಸಮುದಾಯ ಅಂತ ಹೇಳಿದ್ರೆ ಈಗ ನಮ್ಮ ದೈವ ಕಟ್ಟುವಂತ ಸಮುದಾಯದಲ್ಲಿ ಒಂದು ನಲಿಕೆ ಸಮುದಾಯ, ಆನಂತರ ಪರವ ಸಮುದಾಯ, ಆನಂತರ ಪಣಿಕರ್ ಅಂತೇಳಿ ಅಂದರೆ ಇದು ವಿಷ್ಣುಮೂರ್ತಿ ದೈವಗಳನ್ನೆಲ್ಲ ಕಟ್ಟುವವರು, ನಂತರ ಒಂದು ಬಣ್ಣರು ಅಂತೇಳಿ, ಆಮೇಲೆ ಪಂಬದರು, ಈ ಥರದೆಲ್ಲ ಒಂದು ಸಮುದಾಯದವರು ಅಂತೇಳಿ ಇದ್ದಾರೆ. ಆದರೆ ಒಂದೊಂದು ಸಮುದಾಯಕ್ಕೆ ಒಂದೊಂದು ದೈವವನ್ನು ಕಟ್ಟಬೇಕು ಅಂತನ್ನುವಂಥದ್ದು ಪೂರ್ವದಿಂದಲೂ ಕೂಡ ಅದೊಂದು ನಿಗದಿತವಾಗಿ ಇದೆ. ಅಂದ್ರೆ ಪ್ರತಿಯೊಂದು ದೈವಕ್ಕೂ ಪ್ರತಿಯೊಂದು ಬೇರೆ ಬೇರೆ ಕುಟುಂಬದವರು ವೇಷನ ಹಾಕೊಳ್ಳೋದಾ? ಇಲ್ಲ, ಕುಟುಂಬದವರಲ್ಲ, ಒಂದು ಸಮುದಾಯದವರು. ಆ ಸಮುದಾಯ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ಈಗ ಕೊರಗಜ್ಜ ಪಾಷಾಣಮೂರ್ತಿ ಆಗಿದ್ರೆ ಇದನ್ನ ನಲಿಕೆ ಸಮುದಾಯದವರೇ ಮಾಡಬೇಕು ಅಂತ ಹೇಳುವಂಥದ್ದು ಕಟ್ಟಿದೆ. ಹಾಗೆ ವಿಷ್ಣುಮೂರ್ತಿ ದೈವ ಇದ್ರೆ ವಿಷ್ಣುಮೂರ್ತಿಯನ್ನ ಇಂಥವ್ರು ಕಟ್ಟಬೇಕು ಅಂತೇಳಿ, ಈಗ ಪಣಿಕರ್ ಅಂತ ಹೇಳ್ತಾರೆ ಅವರನ್ನ, ಅವರು ವಿಷ್ಣುಮೂರ್ತಿನ ಕಟ್ಟಬೇಕು. ಆಮೇಲೆ ಇದು ಇನ್ನಿತರ ಬೇರೆ ಬೇರೆ ದೈವಗಳು ಇರ್ತದೆ. ಅಂದ್ರೆ ಈಗ ದಕ್ಷಿಣ ಕನ್ನಡ ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ದೈವಗಳು ಬೇರೆ ಇದೆ. ತುಳು ಭಾಷೆಯನ್ನ ಮಾತಾಡುವಂಥದ್ದು, ಕೇರಳ ಭಾಗಕ್ಕೆ ಹೋದ್ರೆ ಮಲಯಾಳಿ ಭಾಷೆಗಳನ್ನ ಮಾತಾಡುವಂತ ದೈವಗಳಿದೆ. ಅಂದ್ರೆ ದೈವಗಳು ಅಂತ ಅಂದ್ರೆ ಎಷ್ಟು ದೈವಗಳಿದೆ ಗುರುಗಳ? ಈಗ ನಮ್ಮ ಪೂರ್ವಜರು ಹೇಳಿದ ಪ್ರಕಾರ 1001 ದೈವಗಳು ಇದೆ. 1001 ದೈವಗಳಿದೆ. ಅಂದ್ರೆ 1001 ಸಮುದಾಯಗಳು ಕೂಡ ಇರುತ್ತೆ. 1001 ಸಮುದಾಯಗಳಿಲ್ಲ, ದೈವ ಮಾತ್ರ ಇರುವುದು. ಆದ್ರೆ ಸಮುದಾಯದಲ್ಲಿ ಇರುವಂತಹ 1001 ದೈವಗಳನ್ನ ಕಟ್ಟುವಂತ ಬೇರೆ ಬೇರೆ ಸಮುದಾಯ ಇದೆ, ಬೇರೆ ಬೇರೆ ಸಮುದಾಯಗಳಿದ್ದಾವೆ. ಈಗ ನೀವು ಯಾವ ರೀತಿ ದೈವಗಳನ್ನ ಹಾಕೊಂತೀರಾ? ಈಗ ನಮ್ಮ ನಲಿಕೆ ಸಮುದಾಯದಲ್ಲಿ, ಈಗ ನಾನೀಗ ನಲಿಕೆ ಸಮುದಾಯದವನು. ನಲಿಕೆ ಸಮುದಾಯದಲ್ಲಿ ನಾವು ತುಳು ಭಾಷೆಯನ್ನ ಮಾತಾಡುವಂತ ದೈವಗಳಿದೆ. ಈಗ ಪಾಷಾಣಮೂರ್ತಿ ಆಗಿರ್ಬೋದು, ಧೂಮವತಿ ದೈವ, ಗುಳಿಗ ದೈವ, ಪಂಜುರ್ಲಿ ದೈವ, ಶಿರಾಡಿ ದೈವ, ಆಮೇಲೆ ಕಲ್ಕುಡ ದೈವ, ಕೊರಗಜ್ಜ, ಆಮೇಲೆ ಇದು ನಮ್ಮ ಕೊರತ್ತಿ, ಮಯ್ಯೋ ಅಂತಿದ್ದಲ್ಲಿ, ಇದೆಲ್ಲ ತುಳು ಭಾಷೆಗಳನ್ನ ಮಾತಾಡುವಂತ ದೈವಗಳು. ಹಾಗೆ ನಮ್ಮ ಈಗ ಊರೊಳಗೆ, ಈಗ ನಮ್ಮ ಊರಲ್ಲಿ ಅಂತ ಹೇಳಿದ್ರೆ ಮಲಯಾಳಿ ಭಾಷೆ ಮಾತಾಡುವಂತ ದೈವಗಳು ಇದೆ. ಬಟ್ ನಾನು 3 ಭಾಷೆ ಮಾತಾಡುವಂತ ದೈವವನ್ನು ಕಟ್ತಾ ಇದ್ದೀನಿ. ಅದೇ ಗುರುಗಳು, ಈಗ ದೈವ ನಮ್ಮ ಒಂದು ಮನುಷ್ಯನ ದೇಹದಲ್ಲಿ ಒಂದು ಬೇರೆ ತರ ಒಂದು ದೈವಿಕ ಶಕ್ತಿ ಪ್ರವೇಶ ಆಗ್ಬೇಕು ಅಂದ್ರೆ ಅಷ್ಟು ಶಕ್ತಿ ಇರ್ಬೇಕು, ಮತ್ತೆ ನಮ್ಮ ಬಾಡಿನಲ್ಲಿ ಒಂದು ವೈಬ್ರೇಷನ್ ಅನ್ನೋದೇ ಬೇರೆ ಬರುತ್ತೆ. ಅದು ನಿಮ್ಗೆ ಯಾವ ರೀತಿ ನಿಮ್ಗೆ ಆಹ್ವಾನ ಆಗಿದ್ದು ಈ ತರ ದೈವನ ನೀವು ಕಟ್ಟಬಹುದು, ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಗೆ?
ಒಂದು ಏನು ಅಂತ ಹೇಳಿದ್ರೆ ಪೂರ್ವ ಕಾಲದಿಂದ ಬಂದಂತ ನಮ್ಮ ಸಮುದಾಯ, ನಮ್ಮ ಪೂರ್ವಜರು ಏನು ಮಾಡ್ಕೊಂಡು ಬಂದ್ರ, ಹಾಗೆ ಈ ದೈವ ಕಟ್ಟುವಂಥದ್ದು ಅದು ಎಲ್ಲರಿಗೆ ಅದು ಬರೋದಿಲ್ಲ. ಅದು ಹೌದು, ಮೇನ್ ಆಗಿ ಹೌದು, ಎಲ್ಲರಿಗೆ ಅದು ಬರುತ್ತೆ. ಯಾಕಂದ್ರೆ ನನ್ನ ಸಮುದಾಯದಲ್ಲಿ ಈಗ ಎಲ್ಲ ಈಗ ನನ್ನ ಫ್ಯಾಮಿಲಿಯಲ್ಲೇ ಇದ್ದಾರೆ, ಈಗ ಅಣ್ಣ ತಮ್ಮ ನಾವಿದ್ದೀವಿ. ಆದ್ರೂ ಕೂಡ ಅದು ಎಲ್ರಿಗೆ ಅದು ಬರ್ತದೆ ಅಂತ ಹೇಳುವಂಥದ್ದು ಗ್ಯಾರಂಟಿ ಇಲ್ಲ. ಅದು ದೈವ ಅಂತ ಹೇಳುವಂಥದ್ದು ಒಬ್ಬ ವ್ಯಕ್ತಿಗೆ, ಆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬನಿಗೆ ಅದು ಬರ್ತದೆ. ಯಾಕಂದ್ರೆ ಅದನ್ನ ಇಲ್ಲಿ ಗಂಟ ಯಾರು ತಿಳ್ಕೊಂಡಿಲ್ಲ. ಅದು ದೈವ ಆರಿಸಿ ಬರೋದು. ಯಾಕಂದ್ರೆ ಇಂಥವನು ಇಂಥದೇ ಕೆಲಸ, ಅಂದ್ರೆ ಇದು ಆಕ್ಚುಲಿ ಕುಲ ಕಸುಬಿದು. ಈಗ ನಮ್ಮ ನಲಿಕೆ ಸಮುದಾಯದಲ್ಲಿ ಈಗ ನಾವು ಯಾವುದೇ ಒಂದು ಜಾಬ್ ಅಲ್ಲಿ ಇದ್ರು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬ ಇದನ್ನ ಮಾಡ್ಲೇಬೇಕು ಅಂತ. ಹಾಗಿರುವಾಗ ಅದು ದೈವದ ಆಯ್ಕೆ ಮಾಡಿರ್ತದೆ. ಅಂದ್ರೆ ಅದು ದೈವ ಆಯ್ಕೆ ಮಾಡ್ಕೊಂಡಿದೆ ಅನ್ನೋದನ್ನ ನೀವು ಯಾವ ತರ ಗುರುತುಪಡಿಸ್ಕೊಂತೀರಾ? ಈಗ ಒಂದು ಫ್ಯಾಮಿಲಿ ಅಂತ ಅಂದ್ಮೇಲೆ ಆ ಜನರೇಷನ್ ಅಲ್ಲಿ ಒಂದ್ 4-5 ಜನ ಮಕ್ಳು ಇರ್ತೀರಾ, ಬಟ್ ನಿಮ್ಮೇಲೆ ಅದು ದೈವ ನಿಮ್ಮೇಲೆ ಕೃಪೆ ತೋರಿಸಿದೆ ಅನ್ನೋದು ನೀವು ಯಾವ ತರ ಕಂಡು? ಪ್ರಥಮವಾಗಿ ನಾವು ಒಂದು ಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸಗಳನ್ನ ಮಾಡ್ಕೊಂಡು ಆ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ವಿದ್ಯಾಭ್ಯಾಸ ಈಗ ತಂದೆ ತಾಯಿಯವರಿಗೆ ಇರ್ತದೆ, ನನ್ ಮಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕಲ್ತು ಇಂಥದೇ ಒಂದು ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಹೇಳುವಂಥದ್ದು ಇರುತ್ತೆ. ಆವಾಗ ಅದೇ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಕಲಿತಾ ಇರ್ಬೇಕಿದ್ರೆ ಅವನದೊಂದು ಚೂರು ಗಮನ ಇದ್ರ ಮೇಲೆ ಹೋಗುತ್ತೆ, ಈ ದೈವಾರಾಧನೆಯ ಮೇಲೆ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಈ ಅಂದ್ರೆ ಅವನ ತಂದೆ ಭಾಗದಿಂದ ತಾತನ ಭಾಗದಿಂದ ಇದನ್ನ ಆಲ್ರೆಡಿ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾನೆ, ಜಾಸ್ತಿ ಇದಕ್ಕೆ ಒತ್ತು ಕೊಡ್ತಾನೆ. ಆವಾಗ ಏನಾಗ್ತದೆ, ಅವನು ವಿದ್ಯೆನೂ ಕಲಿತಾನೆ, ಜೊತೆಗೆ ಇದನ್ನ ಕಲ್ತು ಆಟೋಮೆಟಿಕ್ ಆಗಿ ಅವನಿಗೆ ಅಂದ್ರೆ ಬರೀ ಅವನು ಈಗ ಸ್ಕೂಲಲ್ಲಿ ಹೋಗಿ ಕಲ್ತಾಗೆಲ್ಲ ಅವನ ತಂದೆ ಆ ಕೋಲನ ಮಾಡ್ತಾ ಇರ್ಬೇಕಿದ್ರೆ ಅವನು ನೋಡ್ಕೊಂಡಿರ್ತಾನೆ. ಆ ನೋಡ್ಕೊಂಡಿರ್ಬೇಕಿದ್ರೆ ಆಟೋಮೆಟಿಕ್ ಆಗಿ ಅದರಲ್ಲಿ 4 ಮಕ್ಕಳಿದ್ರೆ ಒಬ್ಬನಿಗೆ ಅದರದ್ದು ಒಂದು ಇಲ್ಲ, ನಾನು ಆ ಕೆಲಸ ಮಾಡಬೇಕು ಅಂತ ಹೇಳುವಂತ ಒಂದು ಅಭಿಮಾನ ಮತ್ತು ಆ ಒಂದು ಭಕ್ತಿ, ಇಲ್ಲ ನಾನು ಏನೇ ಕಲ್ತ್ರು ನನ್ನ ಪೂರ್ವಜರು ಮಾಡಿದಂತ ಒಂದು ಕೆಲಸ ನಾನು ಮಾಡಲೇಬೇಕು ಅಂತ ಹೇಳುವಂತ ಒಂದು ಅಭಿಮಾನ ಯಾವ ಒಂದು ಹುಡುಗನಿಗೆ ಅಥವಾ ಒಂದು ವ್ಯಕ್ತಿಗೆ ಬರ್ತದ, ಅದೇ ದೈವ ಕೊಡುವಂತ ಒಂದು ಅನುಭವ ಅಂತ ಹೇಳಿ ಬರುವುದಿಲ್ಲ, ಅನುಗ್ರಹ ಆಗುತ್ತೆ. ಗುರುಗಳೇ, ಇವಾಗ ನಾಳೆ ವಿಶೇಷವಾಗಿ ಯಾವ ದೇವರಿಗೆ ನೀವು ವೇಷವನ್ನ ಹಾಕೊಳ್ತಾ ಇದ್ದೀರಾ? ಹೇಗೆ ಗುರುಗಳೇ, ನಾಳೆ ಏನೇನೆಲ್ಲ ಕಾರ್ಯಕ್ರಮ ಇರುತ್ತೆ? ಇಲ್ಲಿ ಈ ಇಂದ್ರಪ್ರಸ್ಥ ಅಂತ ಹೇಳುವಂತ ಈ ಜಾಗದಲ್ಲಿ ನಾಳೆ ನಡೆಯುವಂತ ಅಂದ್ರೆ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ನಾಳೆ ಬೆಳಿಗ್ಗೆ ಆಗುವಂತ ಕೋಲದಲ್ಲಿ ಪ್ರಥಮವಾಗಿ ಪಾಷಾಣ ಮೂರ್ತಿ ಕಲ್ಕುಡ, ಆಮೇಲೆ ಇದು ಗುಳಿಗ ದೈವ ಇದೆ, ಆಮೇಲೆ ಕೊರಗಜ್ಜಂದು ಇದೆ. ಇದ್ರಲ್ಲಿ ನಾನು ನಾಳೆ ಕಟ್ಟುವಂಥದ್ದು ಪಾಷಾಣ ಮೂರ್ತಿ ದೈವ. ಆ ದೈವದ ವಿಶೇಷತೆ ಏನು ಗುರುಗಳ? ಪಾಷಾಣ ಮೂರ್ತಿ ಅಂತ ಹೇಳುವಂತ ದೈವದ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ಆದಿಶಕ್ತಿಗೆ ಸಮಾನ ಆಗಿರುವಂತ ದೈವ. ಯಾಕಂತ ಹೇಳಿದ್ರೆ ಅದೊಂದು ಸ್ತ್ರೀ ದೈವ, ಅದು ಪಾಷಾಣ ಮೂರ್ತಿ ಅಂತ ಹೇಳುವಂಥದ್ದು. ಆ ದೈವಕ್ಕೆ ಒಂದು ಆದಿಶಕ್ತಿಯ ಒಂದು ಶಕ್ತಿ ಏನಿದೆಯಾ ಅದು ಕಲಿಯುಗದಲ್ಲಿ ಆ ತಾಯಿಗೆ ಇದೆ ಅಂತೇಳಿ. ಯಾರ ಒಂದು ಇಷ್ಟಾರ್ಥ ಸಿದ್ಧಿಗಳಿರುತ್ತಾ ಅದನ್ನ ಭಕ್ತಿಪೂರ್ವಕವಾಗಿ ಆ ತಾಯಿ ಜೊತೆ ಕೇಳ್ಕೊಂಡ್ರೆ ತಾಯಿ ಅದನ್ನ ನೆರವೇರಿಸ್ತಾಳೆ ಅಂತ ಹೇಳುವಂತ ಒಂದು ಶಕ್ತಿ ಇದೆ. ಆಮೇಲೆ ತುಂಬಾ ಒಂದು ಪ್ರೀತಿಯಲ್ಲಿರುವಂತ ದೈವ ಅಂತ ಹೇಳಿದ್ರು ಪಾಷಾಣ ಮೂರ್ತಿ ಒಂದು, ಅಥವಾ ಒಂಚೂರು ಅಲ್ಲಿ ಏನೋ ತಪ್ಪಿ ಹೋಯ್ತು ಅಂತ ಹೇಳಿದ್ರು ಕೂಡ ಅದಕ್ಕಿರುವಷ್ಟು ಉಗ್ರ ಇರುವಂತ ದೈವ ಬೇರೆ ಯಾವುದೇ ಇಲ್ಲ. ಅಂದ್ರೆ ಈಗ ಪ್ರೀತಿಗೂ ಸರಿ ಮತ್ತೆ ಉಗ್ರ ಸ್ವರೂಪಕ್ಕೂ ಕೂಡ ಪಾಷಾಣ ಮೂರ್ತಿ. ಇವಾಗ ಕೋಲ ಕಟ್ಟೋದು ಅಂದ್ರೆ ಏನು ಗುರುಗಳ? ಇವಾಗ ಹೇಳ್ತಾರೆ, ನಾವೀಗ ಒಂದು ಬೇಡಿಕೆ ಇಡ್ತೀನಿ, ಕೋಲ ಸೇವೆ ಮಾಡಿಸ್ತೀನಿ ಅಂತ ಬೇಡಿಕೆ ಇಡ್ತೀನಿ, ನನ್ಗೆ ಇಷ್ಟಾರ್ಥ ಸಿದ್ಧಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಕೋಲ ಸೇವೆ ಅಂದ್ರೆ ಏನು? ಈಗ ಎಲ್ಲಾ ಕೋಲಗಳ ಬಗ್ಗೆ ನೀವು ಹೇಳ್ತಾ ಇರೋದು? ಇಲ್ಲ, ಪಾಷಾಣ ಮೂರ್ತಿ. ಈಗ ನೀವು ನಾಳೆ ಪಾಷಾಣ ಮೂರ್ತಿ ಹಾಕ್ತಿದ್ದೀರಲ್ಲ, ಅದ್ರ ಬಗ್ಗೆ ಇಲ್ಲ ಅಂತ ಅಂದ್ರೆ ಜನರಲ್ ಆಗಿ ಹೇಳಿ. ಜನರಲ್ ಆಗಿ ಹೇಳಬೇಕಿದ್ರೆ ಕೋಲ ಅಂತ ಹೇಳಿದ್ರೆ ಏನು? ಕೋಲ ಅಂತ ಹೇಳಿದ್ರೆ ಒಂದು ಪಾಷಾಣ ಮೂರ್ತಿ ದೈವ ಅಂತ ಹೇಳುವಂಥದ್ದು ಏನು? ಹೌದು. ಈಗ ಯಾವುದಕ್ಕೊಂದು ಈಗ ಪಾಷಾಣ ಮೂರ್ತಿ ತಾಯಿಗೆ ಹರಿಕೆ ಮಾಡಿಕೊಂಡ್ರೆ, ತಾಯಿ ಪಾಷಾಣ ಮೂರ್ತಿ ಒಂದು ಕೋಲ ಮಾಡ್ತೀವಿ ಅಂತ ಹೇಳುವಾಗ ಆ ಕೋಲ ಯಾವ ತರ ಇರಬೇಕು? ಕೋಲ ಅಂದ್ರೆ ಏನು? ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಎಲ್ಲರೂ ಹೇಳ್ತಿರ್ತಾರೆ ನಾವು ಕೋಲ ಸೇವೆ ಮಾಡಿಸ್ತಿದೀವಿ ಅಥವಾ ಕೋಲ ಕಟ್ಟಿಸ್ಬೇಕು ಅಂತ ಇದೀವಿ ಅಂತ, ಆದ್ರೆ ಎಷ್ಟೋ ಜನಕ್ಕೆ ಕೋಲ ಅಂದ್ರೆ ಏನು ಅನ್ನೋದೇ ಇವತ್ತಿನವರೆಗೂ ಅರಿವಿಲ್ಲ. ಅದಕ್ಕೋಸ್ಕರ ಈ ಕೋಲ ಅಂತ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಮನುಷ್ಯನಿಗೆ ಕಲಿಯುಗದಲ್ಲಿ ಏನು ಯಾವ ತರ ಅಂತ ಹೇಳಿದ್ರೆ ಒಂದು ಕಣ್ಣಿಗೆ ಕಾಣದಂತ ಒಂದು ಶಕ್ತಿ ಏನಿರುತ್ತ, ಇದನ್ನ ಮನುಷ್ಯನಿಗೆ ಎದುರುಗಡೆ ತೋರಿಸುವಂತ ಒಂದು ಏನು ಅಂತ ಹೇಳಿದ್ರೆ ಒಂದು ತೋರಿಸುವಂತ ಒಂದು ಶಕ್ತಿ ಹೇಳ್ಬೋದು.
ಆ ಶಕ್ತಿಯನ್ನು ತೋರಿಸಬೇಕಿದ್ರೆ ಆ ಶಕ್ತಿಗೆ ಒಂದು ಕಲೆ ಅಂತೇಳಿ ಬರಬೇಕು. ಶಕ್ತಿಗೆ ಒಂದು ಕಲೆ ಬರಬೇಕು. ಆ ಕಲೆ ಬರಬೇಕಿದ್ರೆ ಏನಾಗಬೇಕು, ಕಲೆಗೆ ತಕ್ಕವಾದಂತ ಎಲ್ಲವೂ ಇರಬೇಕು. ಏನು, ಈಗ ಒಂದು ಪಾಷಾಣ ಮೂರ್ತಿ ತಾಯಿ ಅಂತ ಹೇಳಿದ್ರೆ ಯಾವ ತರ ಇರ್ತಾರೆ ಅವರು, ಅದನ್ನ ಒಂದು ನಾವು ಏನು ಮಾಡ್ತೀವಿ, ಒಬ್ಬ ವ್ಯಕ್ತಿಯನ್ನ ಈ ತಾಯಿಯ ಪಾಷಾಣ ಮೂರ್ತಿಯ ಒಂದು ಸೇವೆಯನ್ನ ಯಾವ ವ್ಯಕ್ತಿ ಮಾಡ್ತಾರ ಆ ವ್ಯಕ್ತಿ ಅದಕ್ಕೆ ಬೇಕಾಗುವಂತ ರೀತಿಯಲ್ಲಿ, ಈಗ ಮೇಕಪ್ ಆಗಿರ್ಬೋದು ಅಥವಾ ತಾಯಿಗೆ ಶೃಂಗಾರಕ್ಕೆ ಆಗುವಂತ ಏನು ವಸ್ತುಗಳಿರ್ತಾ ಇದನ್ನ ಪೂರ್ತಿಯಾಗಿ ಆಭರಣಗಳು ಅಂತ ಹೇಳ್ತಾರೆ. ಇದನ್ನೆಲ್ಲ ಹಾಕಿ ಜನಗಳು ಅಂತ ನಾವು ಹೇಳಬಾರ್ದು, ಭಕ್ತಾದಿಗಳಿಗೆ ತೋರಿಸುವಂತ ಒಂದು ಕಲೆಯನ್ನ ದೈವ ಅಂದ್ರೆ ಕೋಲ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ನಮ್ಮೂರು ಬಂದು ಕೊಡಗು ಕುಶಾಲನಗರ. ನಾವಿಲ್ಲಿ ಸರಿಸುಮಾರು 8ರಿಂದ 9 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಸಮಸ್ಯೆ ತುಂಬಾ ಇತ್ತು, ಆದರೆ ಜನಗಳ ಹತ್ರ ಹೇಳ್ಕೊಂಡ್ರೆ ಅದು ಸಮಸ್ಯೆ ಪರಿಹಾರ ಆಗೋದಿಲ್ಲ. ಮನುಷ್ಯನಿಗೆ ಯಾವತ್ತೂ ಸಹಾಯ ಮಾಡೋದಿಲ್ಲ. ದೇವ್ರ ಹತ್ರ ಬಂದರೆ ಖಂಡಿತವಾಗಿ ಸಮಸ್ಯೆ ಬಗೆಹರಿತದೆ. ಅದರಲ್ಲೂ ಅಜ್ಜನ ಹತ್ರ ಬಂದ್ರಂತೂ ಇನ್ನೂ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ, ಆದಷ್ಟು ಬೇಗನೆ ಬಗೆಹರಿಯುತ್ತೆ. ಬಟ್ ನಂಬಿಕೆ ಅನ್ನೋದೊಂದು ಇರಬೇಕು. ಬಟ್ ನಮ್ಮ ಜೀವನದಲ್ಲಂತೂ ತುಂಬಾ ಪವಾಡಗಳನ್ನ ಮಾಡಿಬಿಟ್ಟಿದ್ದಾರೆ. ಮಿಂಚಿನಂತೆ ಪವಾಡಗಳು ಬಗೆಹರಿದಿದ್ದಾವೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ತುಂಬಾ ಖುಷಿಯಾಗುತ್ತೆ ಈ ಕ್ಷೇತ್ರಕ್ಕೆ ಬಂದು ಹೋಗೋದ್ರಿಂದ. ನಿಜವಾಗಿಯೂ ನಮಗೆ ಏನಂತ ಹೇಳಿದ್ರೆ, ಸುಮಾರು ಯಾರೋ ಒಬ್ಬರು ಒಂದು ಹಣ ಕೊಡೋಕ್ಕಿತ್ತು. ಬಟ್ ಅವರು ನಮಗೆ ತುಂಬಾ ಆಡಿಸ್ತಾಯಿದ್ರು, ಕೊಡೋಕ್ಕೆ ಹೋಗ್ತಾ ಇರಲಿಲ್ಲ. ಅಜ್ಜನ ಹತ್ರ ಬಂದು ಒಂದು ಕಣ್ಣೀರು ಹಾಕಿದ್ದಷ್ಟೇ. ಬಟ್ ಅವರೇ ಮನೆಗೆ ಕರೆದು ಕೂರಿಸ್ಬಿಟ್ಟು ಹಣನ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಿ ಅಜ್ಜ ಮಾಡಿದಂಥ ಒಂದು ಪವಾಡ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾನು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು, ಹೊರಗುತ್ತಿಗೆ ನೌಕರ. ನಾನು ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ, ಹೊರಗುತ್ತಿಗೆ ನೌಕರ. ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಕೆಲಸ ಹೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಕೆಲಸನ ಮತ್ತೆ ನಾನು ಕೆಲಸ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅಜ್ಜನ ಹತ್ರ ಬಂದು ಒಂದು ಕಣ್ಣೀರು ಹಾಕಿ, ನನಗೆ ಇಲ್ಲ ಅಜ್ಜ, ನನಗೆ ಮತ್ತೆ ರಿಟರ್ನ್ ನನಗೆ ಆ ಕೆಲಸನ ದಯವಿಟ್ಟು ನಮಗೆ ಮಾಡಿಕೊಡಿ ಅಂತ ಒಂದು ಕೇಳ್ಕೊಂಡೋಗಿ ಒಂದೇ ದಿವಸದಲ್ಲಿ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದು ಸರ್ಕಾರಿ ಹೊರಗುತ್ತಿಗೆ ಆದರೂ ಕೂಡ ನನಗೆ ಮತ್ತೆ ಕೆಲಸ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಇಲ್ಲಿಗೆ ಬಂದು ತಿಂಗಳಲ್ಲಿ 4 ಬಾರಿ ಬಂದು ಹೋಗ್ತಾ ಇರ್ತೀವಿ. ಇಲ್ಲಿ ತುಂಬಾ ಖುಷಿಯಾಗುತ್ತೆ. ಅಜ್ಜನ ನಂಬಿದರೆ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಒಂದು ನಿದರ್ಶನ, ಸಾಕ್ಷಿ. ಇಲ್ಲ ಆಮೇಲೆ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಬರೋದನ್ನ ಲೇಟ್ ಮಾಡಿದರೆ ಅಜ್ಜವರು ಖಂಡಿತ ನನ್ನ ಕನ್ಸಲ್ಲಿ ಬಂದಿದ್ದಾರೆ. ಯಾಕೆ ನನ್ನನ್ನು ಮರ್ತುಬಿಟ್ಟಿಯಾ, ಯಾಕೆ ನನ್ನನ್ನು ನೋಡೋಕೆ ಯಾಕೆ ಬಂದಿಲ್ಲ ಅಂತ ಒಂದು 2-3 ಬಾರಿ ನಮ್ಮ ಕನ್ಸಲ್ಲಿ ಬಂದಿದ್ದಾರೆ. ಆವಾಗ ನಾವು ಅದನ್ನು ಜ್ಞಾಪಕ ಮಾಡ್ಕೊಂಡು, ಅಯ್ಯೋ ತಪ್ಪಾಯ್ತು ಅಜ್ಜ, ದಯವಿಟ್ಟು ಕ್ಷಮಿಸ್ಬಿಡಿ, ನಾವು ನಿಮ್ಮನ್ನು ಮರೆಯೋದಿಲ್ಲ, ಯಾರನ್ನು ಮರೆತರು ಕೂಡ ಅಂತೇಳಿ ಅಜ್ಜನ ಹತ್ರ ಬಂದು ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ. ಅದೊಂದು ಖುಷಿ ನಮಗೆ. ಮೊದಲಿಗೆ ಬೆಳಗ್ಗೆ 9:30ಕ್ಕೆ ಕಲ್ಕುಡ ಕಲ್ಲುರ್ಟಿ ಮತ್ತು ಪಾಷಾಣಮೂರ್ತಿ ಅಮ್ಮನವರ ಆಗಮನವಾಗಿತ್ತು. ಈ ದೈವಗಳು ಮೈ ನವಿರೇಣಿಸುವಂತಹ ವೇಷಭೂಷಣವನ್ನ ತೊಟ್ಟಿದ್ದರು ಮತ್ತು ಈ ದೈವಗಳ ಕುಣಿತವನ್ನ ನೋಡುತ್ತಿದ್ರೆ ಸಾಕು, ಕಣ್ಣಿಗೆ ಅದೇನೋ ಆನಂದ. ಕುಣಿಯುತ್ತಾ ದೇವಸ್ಥಾನದ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಭವಿಷ್ಯವನ್ನ ನುಡಿಯುತ್ತಾ ಅಲ್ಲಿ ನೆರೆದಿದ್ದಂತಹ ಎಲ್ಲ ಭಕ್ತಾದಿಗಳಿಗೂ ಅಕ್ಕಿ ಮತ್ತು ಎಳನೀರಿನಿಂದ ಆಶೀರ್ವಾದವನ್ನ ನೀಡಿದರು. ಈ ಧರ್ಮಸ್ಥಳ ಮನ್ನಡು ಕಡಪ್ಪುನಾಗ ಕೊಡಪ್ಪುನಂಚಿನ ದೈವಲ ಎಂತಲ್ಲ ಹೆಚ್ಚನ ಅತಾ ಕಡಪ್ಪುನಾಗ ಕೊಡಪ್ಪುನಂಚಿನ ದೈವಲು ಹೆಚ್ಚ ಈ ಸ್ಥಾನ ಮನ್ನಡು ತಿಂಗಳು 30 ದಿನ ತೊಲೈಡು ನಂತರ ದೈವಸ್ಥಳದ ಕ್ಷೇತ್ರ ಪಾಲಕರಾದಂತಹ ಗುಳಿಗ ಸ್ವಾಮಿಯ ಆಗಮನವಾಯಿತು. ಬೆಂಕಿಯ ಚೆಂಡಿನಂತೆ ಅದೆಷ್ಟು ರಭಸವಾಗಿ ಸ್ವಾಮಿ ಆಗಮನವಾಯಿತು. ಅದನ್ನ ನೋಡಲು ಅತಿ ಭಯಂಕರವಾಗಿತ್ತು. ದೈವದ ಆಗಮನದ ನಂತರ ಅದೆಷ್ಟು ಕೋಪವೂ ಅಷ್ಟೇ ಆಟವಾಡಿಸುತ್ತಾ, ನಗಿಸುತ್ತಾ, ಕೋಳಿ ಮತ್ತು ಮದ್ಯಪಾನವನ್ನ ಸೇವಿಸುತ್ತಾ ಅಲ್ಲಿ ಬಂದಂತಹ ಭಕ್ತರಿಗೆ ಕುಣಿಯುತ್ತಾ ಆಶೀರ್ವದಿಸಿತ್ತು. ಕೊನೆಯದಾಗಿ ಸ್ವಾಮಿ ಕೊರಗಜ್ಜನ ಆಗಮನವಾಯಿತು. ಸ್ವಾಮಿ ಕೊರಗಜ್ಜನು ತನ್ನ ವೇಷಭೂಷಣವನ್ನ ತೊಟ್ಟು ಕುಣಿಯುತ್ತಾ ಕೋಲ ಸೇವೆಯನ್ನ ಮಾಡಿಸಿದ ರಮೇಶ್ ಗುರೂಜಿಯವರ ಕುಟುಂಬ ಮತ್ತು ಕೋಲ ಸೇವೆಯನ್ನ ಹರಿಸಿಕೊಂಡು ಸೇವೆಯನ್ನ ಮಾಡಿಸಿದ ಕುಟುಂಬದವರಿಗೆ ಭವಿಷ್ಯವನ್ನ ನುಡಿಯುತ್ತಾ ತಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸುತ್ತಾ ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನ ನೀಡಿ ಅಜ್ಜನ ಆಶೀರ್ವಾದದಿಂದ ಆರೋಗ್ಯ ಆಯಸ್ಸನ್ನ ನೀಡಿರುವಂತಹ ಅದೆಷ್ಟೋ ಮಕ್ಕಳಲ್ಲಿ ಇಂದು ಓರ್ವ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನ ನೀಡಿದ್ರೆ ಕೋಲ ಸೇವೆಯನ್ನ ಮಾಡಿಸುತ್ತೇವೆ ಎಂದು ಹರಸಿಕೊಂಡಿದ್ದರು.
ಆ ದಂಪತಿಗೂ ಮತ್ತು ಆ ಮಗುವಿಗೂ ಆಶೀರ್ವಾದವನ್ನ ಮಾಡಿದರು. ಅಜ್ಜನು ತನ್ನ ತೋಳಲ್ಲಿ ಆ ಶಿಶುವನ್ನ ಹಿಡಿದು ಹಾಡುತ್ತಾ ಕುಣಿಯುತ್ತಾ ಆ ಶಿಶುವನ್ನ ಮುದ್ದಾಡುತ್ತಿದ್ದುದನ್ನ ನೋಡಿದ್ರೆ ಎಲ್ಲರ ಕಣ್ಣಲ್ಲೂ ನೀರು ಮತ್ತು ಮೈ ನವಿರೇಳಿಸುವಂತಹ ಸನ್ನಿವೇಶ ಅದಾಗಿತ್ತು ಎಂದು ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಭಕ್ತರಿಗೆ ಕರಿಗಂಧ ಮತ್ತು ಹೂವನ್ನ ಆಶೀರ್ವಾದವನ್ನಾಗಿ ನೀಡುತ್ತಾ ಜನರ ಕಷ್ಟಗಳನ್ನ ಕೇಳುತ್ತಾ ಆ ಕಷ್ಟಕ್ಕೆ ಪರಿಹಾರವನ್ನ ಸೂಚಿಸುತ್ತಿತ್ತು. ವಿದ್ಯೆ, ಬುದ್ಧಿ, ಜ್ಞಾನ, ಶಕ್ತಿ, ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು, ಸೌಭಾಗ್ಯನ ಒದಗಾದು ಕುರ್ದು 100,000 ಕಾಲ ಮುಟ್ಟಲ ಬಾಲದ ಸಂಸಾರನು ರಕ್ಷಣೆ ಕಾತುಕೊರೊಂದಲೆ ಗಜ್ಜೆಯನ್ನು ನಮ್ಮ ಈ ದೈವ ಸ್ಥಳದಲ್ಲಿ ದೈವ ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಯಾವ ಭಕ್ತರಿಂದಲೂ ಕೂಡ 1 ರೂಪಾಯಿಯನ್ನ ಕೂಡ ಅಪೇಕ್ಷಿಸುವುದಿಲ್ಲ. ಕಷ್ಟದಲ್ಲಿ ಬಂದವರಿಗೆ ತಾವೇ ಸಹಾಯವನ್ನ ಕೂಡ ಮಾಡಿ ಕಳಿಸುವಂತಹ ಪುಣ್ಯ ಕ್ಷೇತ್ರ ಇದಾಗಿದೆ. ಯಾರಿಗೆ ಯಾವುದೇ ರೀತಿ ಕಷ್ಟ ಇದ್ರೂ ಕೂಡ ಈ ಕೆಳಗಿನ ಸಂಖ್ಯೆಗೆ ಕರೆಯನ್ನ ಮಾಡಿ ಗುರುಗಳು ನಿಮ್ಮೆಲ್ಲರ ಕಷ್ಟಕ್ಕೂ ಸ್ಪಂದಿಸುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ಕ್ಷೇತ್ರ ಮಹಿಮೆ ಕಾರ್ಯಕ್ರಮದ ವಿಶೇಷ ಸಂಚಿಕೆ. ಮತ್ತಷ್ಟು ಕ್ಷೇತ್ರದ ಮಹಿಮೆಯೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗುತ್ತೇನೆ. ಈ ಸ್ಥಳದ ಮಹಿಮೆ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಮ್ಮ ಪಬ್ಲಿಕ್ ಕಲರವ ಕನ್ನಡ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯ. ಧನ್ಯವಾದಗಳು.